ಪರಬ್ರಹ್ಮ ತತ್ವವನ್ನು ನಾವು ತಿಳಿದುಕೊಂಡ್ರೆ ಇನ್ನು ಅದರ ಮೇಲೆ ತಿಳ್ಕೊಳ್ಳುವುದಕ್ಕಾಗಿ ಏನೂ ಇರುವುದಿಲ್ಲ. ಅದರಿಂದಲೇ ಉಪನಿಷತ್ತುಗಳಲ್ಲಿ ಹೇಳುವಂತಹ ಮಾತು, ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಆತ್ಮನಿ ಖಲ್ವರೇ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ. ಆ ಪರಬ್ರಹ್ಮ ವಸ್ತುವನ್ನು ತಿಳಿದುಕೊಂಡ್ರೆ ಇನ್ನು ತಿಳಿಯಲಿಕ್ಕೆ ಯಾವುದೂ ಉಳಿಯುವುದಿಲ್ಲ ಈ ಲೋಕದಲ್ಲಿ. ಇದನ್ನೇ ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾನೆ, ಯಜ್ಞಾತ್ವಾ ನೇಹ ಭೂಯೋನ್ಯದ್ ಜ್ಞಾತವ್ಯಂ ಅವಶಿಷ್ಯತೆ. ಯಾವುದನ್ನು ತಿಳಿದ ನಂತರ ಇನ್ನು ತಿಳ್ಕೊಳ್ಳುವುದಕ್ಕೆ ಏನೂ ಉಳಿಯುವುದಿಲ್ಲವೋ, ಅಂದರೆ ಎಲ್ಲವುದನ್ನು ತಿಳಿದ ಹಾಗಾಗುತ್ತೋ ಅದನ್ನು ನಾನು ನಿನಗೆ ಹೇಳ್ತೀನಿ ಕೇಳು ಎಂಬುದಾಗಿ ಅರ್ಜುನನಿಗೆ ಭಗವಂತ ಹೇಳ್ತಾನೆ. ಹಾಗಾಗಿ ಅಂತಹ ಒಂದು ಪರಮಾರ್ಥ ವಸ್ತು ಏನಿದೆಯೋ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ, ಆ ಪರಮಾರ್ಥ ವಸ್ತು ಒಂದಿದೆ, ಅದರ ಅಧೀನವಾಗಿಯೇ ಈ ಸಮಸ್ತ ಪ್ರಪಂಚವೂ ಇದೆ, ಅದು ಸರ್ವತ್ರ ವ್ಯಾಪಿಯಾಗಿದೆ. ಅಂತಹ ಒಂದು ಪರಮಾರ್ಥ ವಸ್ತುವನ್ನು, ಅದೇ ಸತ್ಯವಾಗಿದೆ, ಅಂತಹ ಒಂದು ವಸ್ತುವನ್ನು ತಿಳ್ಕೊಳ್ಳಬೇಕು. ಅದೇ ಎಲ್ಲ ಉಪನಿಷತ್ತುಗಳಲ್ಲೂ ಹೇಳಲ್ಪಡ್ತಾ ಇದೆ. ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಕ್ಕಾಗಿಯೇ ವಾಸ್ತವವಾಗಿ ಮನುಷ್ಯ ಜನ್ಮ ಅನ್ನೋದು ನಮಗೆ ಬಂದಿರುವುದು.